ಕರ್ನಾಟಕದಲ್ಲಿ ಜೀನ್ಸ್ ಉತ್ಪಾದನಾ ಉದ್ಯಮವು ಗಂಭೀರ ಬಿಕ್ಕಟ್ಟನ್ನು ಎದುರಿಸುತ್ತಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಸಾವಿರಾರು ಸಣ್ಣ ಮತ್ತು ಮಧ್ಯಮ ಜೀನ್ಸ್ ತಯಾರಿಕಾ ಘಟಕ ಮುಚ್ಚುವ ಅಂಚಿನಲ್ಲಿವೆ. ಇದರಿಂದಾಗಿ ನೇರವಾಗಿ ಸುಮಾರು 2 ಲಕ್ಷ ಕಾರ್ಮಿಕರು ಮತ್ತು ಅವರ ಕುಟುಂಬಗಳು ಬೀದಿಗೆ ಬೀಳುವ ಭೀತಿ ಎದುರಾಗಿದೆ ಎಂದು ವರದಿಯಾಗಿದೆ. ಇನ್ನು ಈ ಸಮಸ್ಯೆಗೆ ಮೂಲ ಕಾರಣ ನೋಡೋದಾದರೆ ಕೇಂದ್ರ ಸರ್ಕಾರದ ಸುಂಕ ಹಿಂಪಡೆಯುವಿಕೆ. ಇದು ಪ್ರಮುಖ ಸಮಸ್ಯೆಯಾಗಿದೆ. ಕೇಂದ್ರ ಸರ್ಕಾರವು ಇತ್ತೀಚೆಗೆ ಜವಳಿ ಉದ್ಯಮಕ್ಕೆ ನೀಡುತ್ತಿದ್ದ ಸುಂಕ ವಿನಾಯಿತಿ ಸೌಲಭ್ಯವನ್ನು ಹಿಂಪಡೆದಿದೆ ಅಥವಾ ಗಣನೀಯವಾಗಿ ಕಡಿಮೆ ಮಾಡಿದೆ. ಸುಂಕ ವಿನಾಯಿತಿ ಎಂದರೆ ರಫ್ತು ಮಾಡುವ ಸರಕುಗಳ ಮೇಲೆ ವಿಧಿಸಲಾಗುವ ವಿವಿಧ ಸುಂಕಗಳು ಮತ್ತು ತೆರಿಗೆಗಳನ್ನು ಮರುಪಾವತಿಸುವುದು. ಇದು ಭಾರತೀಯ ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕವಾಗಿಸಲು ಸಹಾಯ ಮಾಡುತ್ತದೆ. ಈ ಸೌಲಭ್ಯವನ್ನು ಹಿಂಪಡೆದ ಪರಿಣಾಮ ಭಾರತದಿಂದ ರಫ್ತಾಗುವ ಜೀನ್ಸ್ ಉತ್ಪನ್ನಗಳ ಬೆಲೆ ಹೆಚ್ಚಾಗಿದೆ. ಇದರಿಂದ ವಿದೇಶಿ ಖರೀದಿದಾರರು ಇತರ ದೇಶಗಳ ಉದಾಹರಣೆಗೆ ಬಾಂಗ್ಲಾದೇಶ, ವಿಯೆಟ್ನಾಂ ಅಗ್ಗದ ಜೀನ್ಸ್ ಕಡೆಗೆ ವಾಲುತ್ತಿದ್ದಾರೆ. ಕರ್ನಾಟಕದಲ್ಲಿ ಉತ್ಪಾದನೆಯಾಗುವ ಜೀನ್ಸ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸ್ಪರ್ಧಿಸಲು ಸಾಧ್ಯವಾಗುತ್ತಿಲ್ಲ. ಇನ್ನು ರಾಜ್ಯ ಸರ್ಕಾರದಿಂದ ಬೆಂಬಲದ ಕೊರತೆ. ಕರ್ನಾಟಕ ಸರ್ಕಾರವು ಜವಳಿ ಉದ್ಯಮಕ್ಕೆ ನೀಡಬೇಕಾದ ಉತ್ತೇಜನ ಅಥವಾ ಬೆಂಬಲವನ್ನು ಸರಿಯಾಗಿ ನೀಡುತ್ತಿಲ್ಲ ಎಂಬುದು ಉದ್ಯಮಿಗಳ ಆರೋಪವಾಗಿದೆ. ಇತರ ರಾಜ್ಯಗಳು ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು ಜವಳಿ ಉದ್ಯಮಕ್ಕೆ ಉತ್ತಮ ಸಬ್ಸಿಡಿಗಳು, ವಿದ್ಯುತ್ ರಿಯಾಯಿತಿಗಳು ಮತ್ತು ಇತರ ಸೌಲಭ್ಯಗಳನ್ನು ನೀಡುತ್ತವೆ. ಇದರಿಂದ ಆ ರಾಜ್ಯಗಳಲ್ಲಿ ಜವಳಿ ಉದ್ಯಮ ಬೆಳೆಯುತ್ತಿದೆ. ಕರ್ನಾಟಕದಲ್ಲಿ ಇಂತಹ ಉತ್ತೇಜನಕಾರಿ ನೀತಿಗಳ ಕೊರತೆ ಜೀನ್ಸ್ ತಯಾರಿಕೆಗೆ ದೊಡ್ಡ ಹಿನ್ನಡೆಯಾಗಿದೆ ಎಂದು ಹೇಳಬಹುದು. ಅಧಿಕ ಉತ್ಪಾದನಾ ವೆಚ್ಚ, ಕಾರ್ಮಿಕ ವೆಚ್ಚ, ವಿದ್ಯುತ್ ದರಗಳು, ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಮುಂತಾದ ಕಾರಣಗಳಿಂದ ಕರ್ನಾಟಕದಲ್ಲಿ ಜೀನ್ಸ್ ಉತ್ಪಾದನಾ ವೆಚ್ಚ ಹೆಚ್ಚಾಗಿದೆ. ಆಧುನಿಕ ತಂತ್ರಜ್ಞಾನ ಮತ್ತು ಯಂತ್ರೋಪಕರಣಗಳ ಅಳವಡಿಕೆಗೆ ಬೇಕಾದ ಹೂಡಿಕೆ, ಉತ್ತೇಜನ ಇಲ್ಲದಿರುವುದು ಸಹ ಸಮಸ್ಯೆಯಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಪೈಪೋಟಿ. ಬಾಂಗ್ಲಾದೇಶ, ವಿಯೆಟ್ನಾಂ, ಚೀನಾ ಮುಂತಾದ ದೇಶಗಳು ಜವಳಿ ಉದ್ಯಮದಲ್ಲಿ ಹೆಚ್ಚು ಸ್ಪರ್ಧಾತ್ಮಕವಾಗಿವೆ. ಅವು ಅಗ್ಗದ ಕಾರ್ಮಿಕ ವೆಚ್ಚ ಮತ್ತು ಸರ್ಕಾರಿ ಸಬ್ಸಿಡಿಗಳೊಂದಿಗೆ ಉತ್ಪನ್ನಗಳನ್ನು ತಯಾರಿಸಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಪೂರೈಸುತ್ತಾರೆ. ಈ ದೇಶಗಳೊಂದಿಗೆ ಸ್ಪರ್ಧಿಸಲು ಭಾರತೀಯ ಜೀನ್ಸ್ ಉದ್ಯಮಕ್ಕೆ ಕಷ್ಟವಾಗುತ್ತಿದೆ. ಇನ್ನು ಇದರಿಂದ ತುಂಬಾನೇ ಪರಿಣಾಮಗಳು ಆಗಲಿವೆ. ಜೀನ್ಸ್ ತಯಾರಿಕಾ ಘಟಕಗಳು ಮುಚ್ಚಿದರೆ ಅಥವಾ ಉತ್ಪಾದನೆ ಕಡಿಮೆ ಮಾಡಿದರೆ ನೇರವಾಗಿ ಕಾರ್ಮಿಕರು ಉದ್ಯೋಗ ಕಳೆದುಕೊಳ್ಳುತ್ತಾರೆ. ಇದರಲ್ಲಿ ಮಹಿಳಾ ಕಾರ್ಮಿಕರ ಸಂಖ್ಯೆ ಗಣನೀಯವಾಗಿದೆ. ಜೀನ್ಸ್ ಉದ್ಯಮವು ರಾಜ್ಯದ ಆರ್ಥಿಕತೆಗೆ ಗಮನಾರ್ಹ ಕೊಡುಗೆ ನೀಡುತ್ತದೆ. ಈ ಉದ್ಯಮ ಕುಸಿತ ಕಂಡರೆ ರಾಜ್ಯದ GDP ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಜೀನ್ಸ್ ತಯಾರಿಕೆಗೆ ಅವಶ್ಯಕವಾದ ಬಟ್ಟೆ ಗಿರಣಿಗಳು, ಬಟನ್, ಜಿಪ್ ತಯಾರಿಕಾ ಘಟಕಗಳು, ಲಾಂಡ್ರಿ ಸೇವೆಗಳು, ಸಾರಿಗೆ ಉದ್ಯಮ ಹೀಗೆ ಅನೇಕ ಪೂರಕ ಉದ್ಯಮಗಳು ಸಂಕಷ್ಟಕ್ಕೆ ಸಿಲುಕಲಿವೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಥಾನ ಕಳೆದುಕೊಳ್ಳುವ ಭೀತಿಯೂ ಸಹ ಇದೆ. ಭಾರತ, ವಿಶೇಷವಾಗಿ ಕರ್ನಾಟಕ ಜೀನ್ಸ್ ರಫ್ತಿನಲ್ಲಿ ತನ್ನ ಸ್ಥಾನವನ್ನು ಕಳೆದುಕೊಳ್ಳುವ ಸಾಧ್ಯತೆ ಅತಿ ಹೆಚ್ಚಿದೆ. ಇನ್ನು ಉದ್ಯಮಿಗಳ ಆಗ್ರಹ. ಜೀನ್ಸ್ ಉದ್ಯಮದ ಮುಖಂಡರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೊಂದಿಗೆ ತುರ್ತು ಹಸ್ತಕ್ಷೇಪವನ್ನು ನಿರೀಕ್ಷಿಸುತ್ತಿದ್ದಾರೆ. ಅವರ ಪ್ರಮುಖ ಬೇಡಿಕೆಗಳೆಂದರೆ ಕೇಂದ್ರ ಸರ್ಕಾರವು ಸುಂಕ ವಿನಾಯಿತಿ ಸೌಲಭ್ಯವನ್ನು ಮರುಸ್ಥಾಪಿಸಬೇಕು ಅಥವಾ ಸುಂಕ ಪರ್ಯಾಯ ಬೆಂಬಲವನ್ನು ನೀಡಬೇಕು. ರಾಜ್ಯ ಸರ್ಕಾರವು ಜವಳಿ ನೀತಿಯನ್ನು ಪರಿಷ್ಕರಿಸಿ ಸಬ್ಸಿಡಿಗಳು, ವಿದ್ಯುತ್ ದರದಲ್ಲಿ ರಿಯಾಯಿತಿ, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಉದ್ಯಮ ಬೆಂಬಲ ನೀಡಬೇಕು. ಜವಳಿ ಉದ್ಯಮವನ್ನು ವಿಶೇಷ ವಲಯವಾಗಿ ಪರಿಗಣಿಸಿ ಅಗತ್ಯ ಉತ್ತೇಜನ ನೀಡಬೇಕು.
ಒಟ್ಟಾರೆ ಕರ್ನಾಟಕದ ಜೀನ್ಸ್ ಉದ್ಯಮವು ಒಂದು ಪ್ರಮುಖ ಹಂತದಲ್ಲಿದೆ. ಸರ್ಕಾರಗಳು ಸೂಕ್ತ ಕ್ರಮಗಳನ್ನು ಕೈಗೊಳ್ಳದಿದ್ದರೆ ಇದು ರಾಜ್ಯದ ಆರ್ಥಿಕತೆಗೆ ಮತ್ತು ಲಕ್ಷಾಂತರ ಜನರ ಜೀವನೋಪಾಯಕ್ಕೆ ದೊಡ್ಡ ಹೊಡೆತವನ್ನು ನೀಡಲಿದೆ. ಇದು ಆಗಿತ್ತು ಜೀನ್ಸ್ ಉದ್ಯಮದ ಸುದ್ದಿ. ಸಿಗೋಣ.